ಸಿನಿಮಾ ಸ್ಟೈಲಲ್ಲಿ ಕಿಡ್ನಾಪ್ ಮಾಡಿದ್ರು. ಈಗ ಈ ಗ್ಯಾಂಗ್ ಏನಿದೆಯಲ್ಲ, ಡಿ ಗ್ಯಾಂಗ್, ಇದರ ಒಂದೊಂದೇ ಕರಾಳ ಮುಖ ಬಯಲಾಗ್ತಾ ಇದೆ. ಹೇಗೆಲ್ಲ ಕಿಡ್ನಾಪ್ ಮಾಡಿದ್ರು, ಹೇಗೆ ಬರ್ಬರವಾಗಿ ಕೊಲೆ ಮಾಡಿದ್ರು, ಹೇಗೆ ಇವರು ಈ ಒಂದು ಒಳ ಸಂಚು ಮಾಡಿದ್ರು, ಎಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಸಿನಿಮಾ ಸ್ಟೈಲ್ನಲ್ಲಿ ಕಿಡ್ನಾಪ್ ಮಾಡಿದ್ರು. ದರ್ಶನ್ ಹೋಗ್ತಾ ಇದ್ದಂತೆ ಮೃತದೇಹವನ್ನ ಈ ಗ್ಯಾಂಗ್ ಸಾಗಿಸಿತ್ತು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಇನ್ ಡೀಟೇಲ್ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಶೆಡ್ನ ಹೊರಗೆ ಕಿಡ್ನಾಪರ್ಸ್ ಎದೆಯಲ್ಲಿ ಈಗ ನಡುಕ ಶುರುವಾಗಿದೆ. ಒಂದೊಂದೇ ಬಯಲಾಗ್ತಾ ಇದ್ದಂತೆ ಶೆಡ್ನಲ್ಲಿ ಇವರು ಚಿತ್ರದುರ್ಗದಿಂದ ಕರ್ಕೊಂಡು ಬಂದ್ರಲ್ಲ, ಕರ್ಕೊಂಡು ಬಂದಾಗ ಆ ರೇಣುಕಾಸ್ವಾಮಿ ಅಮಾಯಕ, ಆತನನ್ನ ಕೊಂದಿದ್ದು ಹೇಗೆ, ಚಿತ್ರಹಿಂಸೆ ಕೊಟ್ಟಿದ್ದು ಹೇಗೆ, ಇದೆಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ದರ್ಶನ್ ಗ್ಯಾಂಗ್ ಹಿಂಬಾಲಿಸ್ತಾ ಇದೆ ಎಂಬ ಆತಂಕದಲ್ಲಿದ್ದ ಕಿಡ್ನಾಪರ್ಸ್ ದರ್ಶನ್ ಗ್ಯಾಂಗ್ ಕೈಗೆ ಸಿಕ್ಕರೆ ಮರ್ಡರ್ ಮಾಡ್ತಾರೆ ಎಂಬ ಆತಂಕ. ನೋಡಿ, ಮತ್ತಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ. ಅದೇ ಭಯದಲ್ಲಿ ಈಗ ಡಿವೈಎಸ್ಪಿ ಅವರು ಮುಂದೆ ಶರಣಾಗಿದ್ದಾರೆ. ಅವರ ಕಚೇರಿಗೆ ಹೋಗಿ ಶರಣಾಗಿದ್ದಾರೆ ಕೆಲ ಆರೋಪಿಗಳು. ಸುಮಾರು 19 ಜನ ಆರೋಪಿಗಳು ಇಲ್ಲಿವರೆಗೂ ಕೂಡ, ಅದರಲ್ಲಿ 17 ಜನ ಸರೆಂಡರ್ ಆಗಿದ್ದಾರೆ. ಕೆಲವರನ್ನ ಬಂಧನ ಕೂಡ ಮಾಡಿ ಆಗಿದೆ. ಇದೆಲ್ಲದರ ನಡುವೆ ಈ ಹೊತ್ತಿನ ವಿವರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈ ಹೊತ್ತಿನ ಅಪ್ಡೇಟ್ ಏನಿದೆ ವೀರೇಶ್? ರಂಜಿತ್, ಏನಂದರೆ ಈಗ ಇವತ್ತಿನ ಅಪ್ಡೇಟ್ ಅಂದರೆ ಹೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಹಿಂಟ್ ಕೊಡ್ಲಿಕ್ಕೆ ಕೇಳ್ತೀನಿ ನಾನು. ಯಾಕಂದರೆ ಇದು ಅಂದರೆ ಈಗ 11 ಗಂಟೆ 10 ನಿಮಿಷ, ಸುಮಾರು ಈ 8 ದಿನಗಳ ಹಿಂದೆ ಇದೇ ಶನಿವಾರ ಇವತ್ತಿನ ಬೆಳಿಗ್ಗೆ ಸುಮಾರು 9:48ಕ್ಕೆ ಚಿತ್ರದುರ್ಗದಿಂದ ರಘು ಗ್ಯಾಂಗ್ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ಹೇಳ್ಬಿಟ್ಟು ಇಲ್ಲಿದ್ದ ಕಿಡ್ನಾಪ್ ಮಾಡ್ತಾರೆ. ಅಂಥ ಸಮಯದಲ್ಲಿ ಏನಂದರೆ ಚಿತ್ರದುರ್ಗ ನಗರದ 4 ಕಿಲೋಮೀಟರ್ ಮುಂದೆ ಪೆಟ್ರೋಲ್ ಬಂಕ್ ಹತ್ರ ಈ ಆಟೋದಲ್ಲಿ ಕರ್ಕೊಂಡೋಗಿ ಆಟೋದಿಂದ ಮತ್ತೆ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಈ ಅನು ಅಂದರೆ ರಘುಗೆ ಎಲ್ಲ ಮಾಹಿತಿ ಗೊತ್ತಿರುತ್ತೆ, ಆದರೆ ಅನು ಮತ್ತು ಜಗ್ಗು ಮತ್ತು ರವಿ ಇದ್ದಾರೆ. ಇವರು ಮೂವರಿಗೂ ಕೂಡ ಮಾಹಿತಿ ಇರಲ್ಲ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟಿದ್ವಿ. ಅಷ್ಟೇ ಅಲ್ಲದೆ ಅವರು ಕೂಡ ನಿನ್ನೆ ಅಷ್ಟೇ ಸರೆಂಡರ್ ಆಗಿದ್ದಾರೆ. ಈ ಸರೆಂಡರ್ ಆದರಲ್ಲಿ ನಿನ್ನೆ ಅನು ಅಂದರೆ ಅವರು ಇಲ್ಲಿ ಜಗ್ಗು ಮತ್ತು ರಘು ಎಲ್ಲ ಫ್ರೆಂಡ್ಸ್ ಆಗಿರ್ತಾರೆ. ಒಂದೇನೋ ಈ ದರ್ಶನ್ನ ನೋಡಿಸ್ತೀವಿ, ದರ್ಶನ್ ಭೇಟಿ ಮಾಡಿಸ್ತೀವಿ ಅನ್ನೋ ಒಂದು ವಿಚಾರವಾಗಿ ಅನುನ ಮತ್ತು ಜಗ್ಗನ್ನ ಕರ್ಕೊಂಡು ಹೋಗಿರ್ತೀವಿ ಅಂತ ಮಾಹಿತಿ ಕೇಳ್ಪಟ್ಟಿದೆ. ಅಷ್ಟೇ ಅಲ್ಲದೆ ನಿನ್ನೆ ಏನಂದರೆ ಅನು ಮತ್ತು ರವಿ ಪೊಲೀಸರ ಹತ್ರ ಮಾಹಿತಿ ಒಂದು ಹಂಚ್ಕೊಂಡಿರ್ತಾರೆ. ಏನಂದರೆ ಅವತ್ತಿನ ದಿನ ಹೋದಂಥ ಸಮಯದಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಏನೆಲ್ಲ ಘಟನೆ ಆಯಿತು, ಆ ಘಟನೆ ಆದಂಥ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಹೊರಗೆ ಬಂದವು, ದರ್ಶನ್ ಯಾವಾಗ ಬಂದ ಮತ್ತು ದರ್ಶನ್ ಯಾವಾಗ ಹೊರಗೆ ಹೋದರು, ನಮಗೆಲ್ಲ ಏನು ಬೇಡಿಕೆ ಕೊಟ್ಟರು. ಅಂದರೆ ಆ ಟೈಮಲ್ಲಿ ಸುಮಾರು 11 ಗಂಟೆ 11:30 2:30 ತನಕ ಅಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಶೇರ್ ಆಗ್ತವೆ. ಆ ವಿಚಾರದಲ್ಲಿ ಈ ಒಂದು ಶೆಡ್ ಒಳಗೆ ಕರೆದುಕೊಂಡು ಇದು ಮಾತ್ರ ರಘು ಮತ್ತು ರೇಣುಕಾ ಮಾತ್ರ ಇಬ್ಬರು ಒಳಗಡೆ ಹೋಗ್ತಾರೆ. ಅನು ಮತ್ತು ಜಗ್ಗು ರವಿ ಎಲ್ಲ ಹೊರಗಡೆ ಇರ್ತಾರೆ. ಈ ವಿಷಯವನ್ನು ಕೇಳಿ ಅನು ಕೂಡ ಅದೇ ನಿನ್ನೆ ಪೊಲೀಸರ ಬಳಿ ಇರ್ತಾರೆ. ನಾನು ಈ ವಿಚಾರ ಎಲ್ಲ ನೋಡಿದಾಗ ಮತ್ತು ಅಲ್ಲಿ ಅರಚಾಟ ಕೂಗಾಟ ಎಲ್ಲ ನೋಡಿದಾಗ ನಾನು ಓಡ್ ಬಂದು ಶೆಡ್ ಬಳಿ ಬಚ್ಕೊಂಡಿದ್ದೆ. ಆ ತದನಂತರಕ್ಕೆ ನಮ್ಮನ್ನು ಇನ್ವಾಲ್ವ್ ಆಗಿ ಇಷ್ಟೆಲ್ಲ ಅಮೌಂಟ್ ಕೊಡ್ತೀವಿ ಅಂತ ಕೂಡ ನಮಗೆ ಬೇಡಿಕೆ ಇಟ್ಟಿದ್ರು. ಆದರೆ ನಾವು ಎದುರುಕೊಂಡು ನಾವು ಅಲ್ಲಿದ್ದ ಕಾಲು ಕಿತ್ತಿದ್ವಿ ಅಂತ ಹೇಳ್ಬಿಟ್ಟು ಪೊಲೀಸರ ಬಳಿ ಮಾಹಿತಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಒಂದು ಹೇಳ್ಬೇಕಂದ್ರೆ, ಈಗ ಏನು ಅನು ನಿನ್ನೆ ಶರಣಾಗತಿ ಆಗ್ತಾನೆ, ಆ ಶರಣಾಗತಿ ವಿಷಯ ಕೇಳಿದಂಥ ತಂದೆ ಚಂದ್ರಣ್ಣ ಕೂಡ ಏನು ನಿನ್ನೆ ಸುಮಾರು 5 ಗಂಟೆ 5:15 ಅಂತ ಸಂದರ್ಭದಲ್ಲಿ ರಸ್ತೆಯ ಮಧ್ಯಭಾಗದಲ್ಲೇ ಕುಸಿದು ಬೀಳ್ತಾರೆ. ಕುಸಿದು ಬಿದ್ದ ಹೃದಯಾಘಾತ ಆಗಿದೆ ಅಂತ ಹೇಳ್ಬಿಟ್ಟು ಜಿಲ್ಲಾಸ್ಪತ್ರೆಗೂ ಕರ್ಕೊಂಡು ಹೋಗ್ತಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಹೋಗೋ ಅಷ್ಟೊತ್ತಿಗೆ ಪ್ರಾಣಪಕ್ಷಿ ಯಾರು ಇರುತ್ತೆ. ತದನಂತರ ಈಗ ಏನಂದರೆ ನಿನ್ನೆ ಸಂಜೆ ಆದಂಥ ಘಟನೆಯಿಂದ ಸಾವನ್ನಪ್ಪಿರುವಂತಹ ಚಂದ್ರಣ್ಣ ಈಗಲೂ ಕೂಡ ಮನೆ ಮುಂದೆ ಶವ ಇಟ್ಟು ಸಂಬಂಧಿಕರು ಬಂಧು ಮಿತ್ರರೆಲ್ಲ ಈಗಾಗಲೇ ಬಂದು ಸಾಂತ್ವನ ಕೂಡ ಹೇಳ್ತಿದ್ದಾರೆ. ಏನಂದರೆ ಈಗ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ರಿಗಿಂತ ಚಿಕ್ಕವ್ರ ಮೇಲೆ ಫ್ಯಾಮಿಲಿಯವ್ರಿಗೆ ಸಿಕ್ಕಾಪಟ್ಟೆ ಒಂದು ಅವ್ರ ಬಗ್ಗೆ ಕಾಳಜಿ ಇರುತ್ತೆ. ಈಗ ಅನು ಕೂಡ ಈ ಮನೆಯಲ್ಲಿ ಲಾಸ್ಟ್ನೇ ಮಗ. ಹಾಗಾಗಿ ಅನು ಬಂದು ತಂದೆಯ ಮುಖ ನೋಡೋವರೆಗೂ ನಾವು ಇಲ್ಲಿಂದ ಶವವನ್ನು ಎತ್ತೋದಿಲ್ಲ ಅಂತೇಳ್ಬಿಟ್ಟು ಕುಟುಂಬಸ್ಥರು ಮತ್ತು ಸಂಬಂಧಿಕರು ಕೂಡ ಈಗಾಗಲೇ ಹೇಳ್ತಿದ್ದಾರೆ. ದಯವಿಟ್ಟು ನಮಗೆ ಅನುನ ಕರ್ಕೊಬಂದು ಕೊನೆಯ ಕ್ಷಣದ ತಂದೆಯ ಮುಖವನ್ನು ನೋಡಿಸಿ ಅಂತೇಳ್ಬಿಟ್ಟು ಗೋಳು ಮತ್ತು ಕಣ್ಣೀರು ಶುರುವಾಗಿದೆ ಅಂತಲೇ ಹೇಳ್ಬೋದು ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.